ಓದ್ತೀರಾ? 38வது அதிகாரம் 38ನೇ ಅಧ್ಯಾಯ. ಆಮೆನ್. வேதம் சொல்லுகிறது, ಸತ್ಯವೇದ ಹೇಳುತ್ತೆ ಆಮೆನ್, 1வது வசனத்துல, ಮೊದಲನೇ ವಾಕ್ಯದಲ್ಲಿ, ಆಮೆನ್, அந்த நாட்களில் எசேக்கியா அவன் வந்து வியாதி உள்ளவனாய் மரணத்துக்கு அருகில் அவன் இருந்தான். ಆ ದಿನಗಳಲ್ಲಿ ಎಸೇಕ್ಯನು ವ್ಯಾಧಿಯಲ್ಲಿ ಆತನು ಮರಣದ ಹಾಸಿಗೆಯಲ್ಲಿ ಇದ್ದ. Hallelujah. Hallelujah. The Bible says, ಸತ್ಯವೇದ ಹೇಳುತ್ತೆ, amen, in those days Ezekiel was sick and near to death. ಆ ದಿನಗಳಲ್ಲಿ ಎಸೇಕ್ಯನು ವ್ಯಾಧಿಗೆ ಒಳಗಾಗಿ ಮರಣಕ್ಕೆ ಹತ್ತಿರದಲ್ಲಿದ್ದ. And Isaiah the prophet son of Amos went to him and said to him, ಆಮೋಸಿನ ಮಗನಾದ ಏಷಾಯನಾದ ಪ್ರವಾದಿಯು ಆ ದಿನ ಆ ಎಸೇಕ್ಯ ರಾಜನ ಬಳಿ ಬಂದು ಹೇಳಿದ, thus says the Lord, ದೇವರು ಇಂತನ್ನುತ್ತಾರೆ, set your house in order, for you shall die and not live. ನಿನ್ನ ಮನೆಯನ್ನು ನೀ ಸರಿಯಾಗಿ ಸಿದ್ಧಪಡಿಸಿಕೋ, ಯಾಕಂದ್ರೆ ನೀ ಬದುಕುವುದಿಲ್ಲ, ನೀ ಸಾಯ್ತೀಯ. Hallelujah. 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 Amen. ಎಲ್ಲರೂ ಗಮನಿಗೆ, ಎಲ್ಲರೂ ಗಮನಿಸಿ, who is this king Ezekiel? ಈ ಎಸೇಕ್ಯ ರಾಜನು The ಯಾರು? same king ಅದೇ ರಾಜ who brought great, amen, victories. ದೊಡ್ಡ ಜಯಗಳನ್ನು ತಂದ ಅದೇ ರಾಜ ಈತ. Now ಈಗ he was sick unto death. ಆತ ವ್ಯಾಧಿಗೆ ಒಳಗಾಗಿ ಮರಣದ ಹತ್ರದಲ್ಲಿದ್ದಾನೆ. Amen. Hallelujah. Hallelujah. He was very very sick. ಆತನು ತುಂಬಾ ವ್ಯಾಧಿಗೆ ಒಳಗಾಗಿದ್ದಾನೆ. He was nearing to death. ಆತ ಇನ್ನೇನು ಸಾಯುವುದಕ್ಕೆ ಹತ್ರವಾಗಿದ್ದಾನೆ. ನಾಳಿಕೋ ಅಂದ್ರ ಮರಿ ಇರ್ತಾರೆ, ಇನ್ನೇನು ಇವತ್ತೋ ನಾಳೆ ಸಾಯುವವನಾಗಿದ್ದಾನೆ. Hallelujah. Hallelujah. God confirms his death. ದೇವರು ಆತ ಸಾಯ್ತಾನೆ ಅನ್ನುವುದನ್ನು ಸ್ಪಷ್ಟಪಡಿಸಿ ಅಲ್ಲಿ ಪ್ರವಾದಿಯ ಮೂಲಕ ಹೇಳ್ತಿದ್ದಾರೆ. God sends a prophet. ದೇವರು ಒಂದು ಪ್ರವಾದಿಯನ್ನು And ಕಳಿಸ್ತಾರೆ. prophet says, ಪ್ರವಾದಿ ಹೇಳ್ತಾರೆ, amen, ನೀ ಬೆಳಕ್ಕೆ ಹೋರದಿಲ್ಲ, ನೀ ಬದುಕುವುದಿಲ್ಲ, king ಇಲ್ಲ, ನೀ ರಾಜ ತಾನೆ. You have to do so many things to set everything in order before you go. ನೀನು ಸಾಯುವುದಕ್ಕಿಂತ ಮುಂಚೆ ನೀ ಎಷ್ಟೋ ಕಾರ್ಯಗಳನ್ನು ಸರಿಪಡಿಸಬೇಕಾಗಿರುವಂತ ಅನೇಕ ಕಾರ್ಯ You have to ಸಿದ್ಧಪಡಿಸಬೇಕಿದೆ. appoint the successor. ನೀನು ಮುಂದೆ ಬರುವಂತ ರಾಜನನ್ನು ನೀ ಅಪಾಯಿಂಟ್ ಮಾಡಬೇಕು. You have to, amen, look into all the treaties that you have made with other countries. ನೀ ಬೇರೆ ದೇಶಗಳ ಒಟ್ಟಿಗೆ ಮಾಡಿರುವಂತ ಒಡಂಬಡಿಕೆಗಳನ್ನು ನೋಡಬೇಕು. Amen, there are so many things. ಅನೇಕ ಕಾರ್ಯಗಳು ಇದೆ. Amen, so set everything in order. ಅದಕ್ಕೆ ಬೇಗ ಎಲ್ಲವನ್ನೂ Or ಸರಿಪಡಿಸಿಕೋ, you are going to die. ನೀ ಬೇಗ ಸಾಯ್ತೀಯಾ. But the Bible says, ಗಮನಿಸಿ, ಸತ್ಯವೇದ ಹೇಳುತ್ತೆ, amen, Ezekiel was a man of prayer. ಎಸೇಕ್ಯನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ. ಎಲ್ಲರೂ ಹೇಳಿ, Lord, make me like Ezekiel. ದೇವರೇ ನನ್ನನ್ನು ಎಸೇಕ್ಯನ ರೀತಿಯಲ್ಲಿ ಬದಲಾಯಿಸಿ. ಎಲ್ಲರೂ ಬಾಯಿ ತೆಗೆದು ಹೇಳಿ, make me like Ezekiel. ಎಲ್ಲರೂ ಹೇಳೋಣ, ದೇವರೇ ನನ್ನನ್ನು ಕೂಡ ಎಸೇಕ್ಯನ ರೀತಿಯಲ್ಲಿ ಬದಲಾಯಿಸಿ. When the enemy threatened him, ವೈರಿಯು ಆತನನ್ನು ಗದರಿಸಿದಾಗ, he brought the letter before God and prayed. ಪತ್ರವನ್ನು ದೇವರ ಸಮ್ಮುಖದಲ್ಲಿ ತಂದು ಆತ ಪ್ರಾರ್ಥಿಸಿದ. Now ಈಗ his death is near. ಆತನ ಮರಣ ಹತ್ತಿರದಲ್ಲಿದೆ. He is suffering illness in his body. ಆತನ ಶರೀರದಲ್ಲಿ ವ್ಯಾಧಿಯನ್ನು ಅನುಭವಿಸುತ್ತಿದ್ದಾನೆ. The Bible says, ಸತ್ಯವೇದ ಹೇಳುತ್ತೆ, when Isaiah said this to him, ಏಷಾಯನು ಹೀಗೆ ಹೇಳಿದಾಗ, amen, he never said amen. ಆ ಎಸೇಕ್ಯ ರಾಜನು ಆಮೇನ್ ಅನ್ನಲಿಲ್ಲ. அப்படி சொன்னாரா? ಹಾಗೆ ಹೇಳಿದ್ರ, amen, ನೀ ಉನ್ನುடைய வீட்டை சரிப்படுத்திக்கொள், ನಿನ್ನ ಮನೆಯನ್ನು ನೀ ಸರಿಪಡಿಸಿಕೋ, ಸಾಗ போற, ನೀ ಬೇಗ ಸಾಯ್ತೀಯ. ಅದಕ್ಕೆ amen, Ezekiel never said amen. ಅದಕ್ಕೆ ಎಸೇಕ್ಯ ರಾಜನು ಆಮೇನ್ ಅನ್ನಲಿಲ್ಲ. What did Ezekiel do? ಎಸೇಕ್ಯನು ಏನು ಮಾಡಿದ? He turned his face towards the wall. ಆತನು ತನ್ನ ದೃಷ್ಟಿಯನ್ನು ಗೋಡೆಯ ಕಡೆ ತಿರುಗಿ. amen, எவ்வளவு பேர் நான் சொல்றதை கேட்டுட்டு இருக்கீங்க? ಎಷ್ಟು ಜನರಿಗೆ ನಾನು ಹೇಳುವುದು ಅರ್ಥ Why he ಆಗ್ತಿದೆ? turned himself to the wall? ಯಾಕೆ ಆತ ಗೋಡೆಯ ಕಡೆ ತಿರುಗಿದ? ನಾ ಎಂದ ಮನುಷ್ಯನಿಯೂ ತೇಡಲ, ನಾ ಯಾವ ಮನುಷ್ಯನನ್ನು ಹುಡುಕಿಲ್ಲ, ಎಂದ ವಲ್ಲಮೆಯೂ ತೇಡಲ, ನಾನು ಯಾವ ಬಲವನ್ನು ಹುಡುಕಿಲ್ಲ, ಡಾಕ್ಟರಿಯೂ ತೇಡಲ, ನಾನು ಯಾವ ವೈದ್ಯರನ್ನು ಹುಡುಕಿಲ್ಲ, ಯಾರುடைய ದಯವೆ ತೇಡಲ, ನಾನು ಯಾರ ದಯೆಯನ್ನು ಹುಡುಕಿಲ್ಲ. ಕರ್ತವೇ ಎನ್ ಕಣ್ಮುನ್ನೆ ಉಮ್ಮೈದಾನ ನಿಲ್ಲಿಸಿದ್ದೇನೆ. ದೇವರೇ, ನನ್ನ ಕಣ್ಣಿನ ಮುಂದೆ ನಿನ್ನನ್ನು ಮಾತ್ರ ನಿಲ್ಲಿಸಿದ್ದೇನೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? When everything seems to be, amen, impossible, ಎಲ್ಲವೂ ಅಸಾಧ್ಯವಾಗಿ ಕಾಣಲ್ಪಡುವಾಗ, everything seems to be, amen, painful, ಎಲ್ಲವೂ ನೋವಾಗಿ ನಿನಗೆ ಕಾಣಿಸುವಾಗ, I tell you, ನಿನಗೆ ನಾ ಹೇಳ್ತೇನೆ, you have one way, ನಿನಗೆ ಒಂದು ದಾರಿ ಇದೆ, ஒரு வழி இருக்கு, ನಿನಗೆ ಒಂದು ದಾರಿ ಇದೆ, அதுதான் ஜெபம், ಅದೇ ಪ್ರಾರ್ಥನೆ. How many of you are happy? ಎಷ್ಟು ಜನ ಸಂತೋಷವಾಗಿದ್ದೀರಾ? Hallelujah. Hallelujah. ಒಂದು ಜಪತೆ ಒಬ್ಬರು ಕೇಕறாರು, ನಿನ್ನ ಪ್ರಾರ್ಥನೆಯನ್ನು ಒಬ್ಬರು ಕೇಳ್ತಾರೆ. செவரு பக்கம் திரும்பி ஜெபித்தால், ನೀ ಗೋಡೆ ಕಡೆ ತಿರುಗಿ ನೀ ಪ್ರಾರ್ಥಿಸಿದ್ರೆ, நீ ಯೆರೂಸಲೇಮ್ ಪಕ್ಕ ಜನ್ನಲೆ ತೆರೆದು ಜೆಬಿತಾನೆ, ನೀ ಯೆರೂಸಲೇಮಿನ ಕಡೆ ನಿನ್ನ ಕಿಟಕಿಯನ್ನು ತೆರೆದು ನೀ ಪ್ರಾರ್ಥಿಸಿದ್ರೇನು, ನೀ ಸಿಂಗತಿನ ಗುಹೆಯಲ್ಲಿ ನೀ ಜೆಬಿತಾನೆ, ನೀ ಸಿಂಹದ ಗುಹೆಯಲ್ಲಿ ಪ್ರಾರ್ಥಿಸಿದ್ರೇನು, ಎರಿಗಿರ ಅಗ್ನಿಯಲ್ಲಿ ನೀ ಜೆಬಿತಾನೆ, ನೀ ಉರಿಯುವಂತ ಬೆಂಕಿಯಲ್ಲಿ ನೀ ಪ್ರಾರ್ಥಿಸಿದ್ರೇನು, ಆಮೆನ್, ನೀ ಸಿறைச்சாலைக்குள்ள ಜೆಬಿತಾನೆ, ನೀ ಸೆರೆಮನೆಯ ಒಳಗೆ ಪ್ರಾರ್ಥಿಸಿದ್ರೇನು. ಒಬ್ಬರು ಇರುತ್ತಾರೆ, ಒಬ್ಬರಿದ್ದಾರೆ, அவர் ಸರ್ವ ವ್ಯಾಪಿಯಾನ ದೇವರು, ಆತನು ಸರ್ವ ವ್ಯಾಪಿಯಾದ ದೇವರು, ಅವರಿಗೆ ಮರೆಯಿಂದ ಎಂಗಿಯುಮೇ ಹೋಗ முடியாது, ಆತನಿಗೆ ಮರೆಯಾಗಿ ನೀ ಎಲ್ಲೂ ಹೋಗಲು ಸಾಧ್ಯವಿಲ್ಲ. present everywhere, ಆತನು ಎಲ್ಲಾ ಕಡೆ ಇರುವ ಆತನು, no matter wherever you turn, ನೀ ಎಲ್ಲೇ ಯಾವ ಕಡೆ ತಿರುಗಿದ್ರೇನು, one thing you need to understand, ನೀ ಒಂದನ್ನು ತಿಳ್ಕೋಬೇಕು, you need to turn your heart to Jesus. ನಿನ್ನ ಹೃದಯವನ್ನು ಯೇಸುವಿನ ಕಡೆ ನೀ ತಿರುಗಿಸ್ಕೋಬೇಕು. ನೀ செவரு பக்கம் திரும்பறியோ எங்க திரும்பறாயೋ, ಗೋಡೆ ಕಡೆ ತಿರುಗ್ತೀಯೋ ನೀ ಯಾವ ಕಡೆ ತಿರುಗ್ತೀಯೋ, உன்னுடைய உள்ளம் இயேசு பக்கம் திருப்பு, ಆದ್ರೆ ನಿನ್ನ ಹೃದಯವನ್ನು ಯೇಸುವಿನ ಕಡೆ ತಿರುಗಿಸು, ஜெபத்திலே உன்னை திருப்பு, ನೀ ಪ್ರಾರ್ಥನೆಯ ಮೂಲಕ ಯೇಸುವಿನ ಕಡೆ ತಿರುಗು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? There is a time for us to stop and think and turn back to prayer. ಒಂದು ಸಾರಿ ನಿಲ್ಲಿಸಿ ಯೋಚನೆ ಮಾಡಿ ಪ್ರಾರ್ಥನೆ ಕಡೆ ತಿರುಗುವುದಕ್ಕೆ ನಮಗೆ ಸಮಯ ಉಂಟು. Said, what
what Satan does, ಸೈತಾನನು ಏನು ಮಾಡ್ತಾನೆ? ಇನ್ನೂ ಕೊಂಚ ತಗೋ ಇನ್ನೊಂದು ಸ್ವಲ್ಪ, ಕೊಂಚ ತಗೋ ಇನ್ನೊಂದು ಸ್ವಲ್ಪ, ಇவ்வளவு செலவு பண்ணிட்டு ಇನ್ನೂ ಕೊಂಚ போடுற, ಎಷ್ಟು ಖರ್ಚು ಮಾಡಿದ್ಯಲ್ಲ ಇನ್ನೊಂದು ಸ್ವಲ್ಪ ಹಾಕ್ಬಿಡು, ಇನ್ನೂ ಇದು ತಿರುಮ ಕೆಡಿಕಾದ போடு, ಸಿಗಲ್ಲ ಇನ್ನೊಂದು ಸಾರಿ ಹಾಕು. Satan is a tempter. ಸೈತಾನನು ಶೋಧಿಸುವಾತನು. He always puts us in a confusion. ಯಾವಾಗಲೂ ಗಲಿಬಿಲಿಯಲ್ಲಿ ನಮ್ಮನ್ನು ಹಾಕುವಾತನು. People of God, ಆದ್ರೆ ದೇವ ಜನರೇ, is giving you a wonderful powerful key. ದೇವರು ನಿನಗೆ ಬಲವಾದ ಒಂದು ಕೀಯನ್ನು ಕೊಡ್ತಿದ್ದಾರೆ. No matter how long you have followed the demonic suggestions or ಸೈತಾನನ ಮಾಹಿತಿಗಳನ್ನು, ಇನ್ಫಾರ್ಮೇಷನ್ ಗಳನ್ನು ಎಷ್ಟು ದಿನನಾದರೂ ನೀ ಹಾಗೆ ಪಾಲಿಸ್ತಾ ಹೋಗಿದ್ರೆ, I don't know how much you are obedient and running behind what Satan is telling you. ಸೈತಾನನು ಹೇಳುವಂತ ಕಾರ್ಯಕ್ಕೆ ಎಷ್ಟು ದಿನಗಳು ನೀವು ವಿಧೇಯರಾಗಿ ಅದರಿಂದ ಓಡಿದ್ರೇನು ಕೂಡ ಪರವಾಗಿಲ್ಲ. This is time to stop and pray. ಈಗ ನಿಂತು ಪ್ರಾರ್ಥನೆ ಮಾಡುವಂತ ಸಮಯ. This is time for you to turn back to God. ಈಗ ನೀ ದೇವರ ಕಡೆ ತಿರುಗುವಂತ ಸಮಯ. Bible says, ಸತ್ಯವೇದ ಹೇಳುತ್ತೆ, he turned towards the wall and he cried. ಆತ ಗೋಡೆಯ ಕಡೆ ತಿರುಗಿ ದೇವರ ಬಳಿ ಪ್ರಾರ್ಥಿಸಿದ. Do you know what did he cry? ಆತ ದೇವರ ಬಳಿ ಪ್ರಾರ್ಥಿಸ್ತಾ ಗೊತ್ತಾ? He said, Lord, remember now. ಆತ ಹೇಳ್ತಾನೆ, ದೇವರೇ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿ. Lord, I pray. ದೇವರೇ ನಾನು ಪ್ರಾರ್ಥಿಸುತ್ತೇನೆ. How I have walked before you in truth and with a loyal heart. ನಿಮ್ಮ ಮುಂದೆ ನಾನು ಸತ್ಯದಲ್ಲಿ ನಂಬಿಗಸ್ತನಾಗಿ ನಾನು ಹೇಗೆ ನಡೆದೆ? Have done what is good in your sight, Lord. ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯದನ್ನು ಮಾತ್ರ ಮಾಡಿದ್ದೇನೆ. Amen. Hallelujah. Hallelujah. What was Ezekiel's prayer? ಎಸೆಕೇಲನ ಪ್ರಾರ್ಥನೆ ಏನು? ಆಂಡವರೇ ನೆನಪು ಕೋರು. ದೇವರೇ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿ. ನೆನಪು ಕೋರು. ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿ. ವಾವ್, hallelujah. Hallelujah. ಈ ಮುಖನ ನೋಡಿದ್ರೆ ನಿಮಗೆ ಸಾವು ಕೊಡಂಗೆ ಅನ್ಸ್ತದ? ಈ ಮುಖ ನೋಡಿದ್ರೆ ನಿಮಗೆ ಸಾವು ಕೊಡ್ಬೇಕು ಅನ್ಸ್ತಿದ್ಯಾ? Hallelujah. Hallelujah. ನಾನು ಹಿಂಗ ಅಳ್ತಾ ಅಂತ ಇದೀನಲ್ಲ, ಇದು ಮುಖ ನೋಡಿದ್ರೆ ನಿಮ್ಗೆ ದುಃಖ ಆಗೋದಿಲ್ಲ? ನಾನು ಹೀಗೆ ಅಳ್ತಾ ನೋವಲ್ಲಿದ್ದೀನಲ್ಲ, ಇದು ನೋಡಿದ್ರೆ ನಿಮಗೆ ದುಃಖ ಆಗಲ್ವಾ? ದೇವ್ರೆ ನನ್ನನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೋ. ದೇವ್ರೆ ನನ್ನನ್ನು ಜ್ಞಾಪಕ ಮಾಡ್ಕೋ. ಕ್ರೈಡ್ ಬಿಟ್ಟರ್ಲಿ. ಆತ ಗೋಳಾಡಿ ಅತ್ತ. ಈತ ಸತ್ತಿದ್ರೂ ಯಾರು ಅಷ್ಟು ಅಳ್ತಾ ಇದ್ರು ಇಲ್ಲೋ ಗೊತ್ತಿಲ್ಲ. ಆತ ಸತ್ತಿದ್ರೇನು ಯಾರು ಅಷ್ಟು ಜನ ಹಂಗ ಅಳ್ತಿದ್ರೋ ಗೊತ್ತಿಲ್ಲ. ಅವನ್ ಸಾಯೋದಕ್ಕೆ ಅವನೇ ಅಳ್ತಾವನೆ. ಅವನ್ ಸಾಯೋದಕ್ಕೆ ಅವನೇ ಹಂಗ ಅಳ್ತಿದ್ದಾನೆ. He says, Lord, have mercy on me. ಆತ ಹೇಳ್ತಿದ್ದಾನೆ, ದೇವರೇ ನನ್ನ ಮೇಲೆ ಕನಿಕರ ಉಂಟಾಗಲಿ. ಅಯ್ಯೋ, the word of the Lord came to Isaiah. ದೇವರ ಮಾತು ಏಷಾಯನಿಗೆ ಬಂತು. Amen. Hallelujah. Hallelujah. Isaiah இப்படி சொல்லிட்டு போயிட்டு இருக்கிறார். ಏಷಾಯನು ಬಂದು ಇನ್ನೇನ್ ಸಾಯ್ತಿ ಅಂತ ಹೇಳ್ಬಿಟ್ಟು The Bible says, ಸತ್ಯವೇದ ಹೇಳುತ್ತೆ, Amen, Isaiah has never crossed the outer court. ಏಷಾಯನು ಇನ್ನು ಆ ದ್ವಾರವನ್ನು ಅಂಗಳನೇ ದಾಟಿ ಹೋಗಿಲ್ಲ. ಇನ್ನು ಅಂಗಳನೇ ದಾಟಿಲ್ಲ. ಇವರು ತಿರುಗಿ ಒರೇ ಪ್ರೇಯರ್ ಹಂಗ ಆನ್ಸರ್ ಹಂಗೆ ಬಂದಿರುச்சு. ಇವರು ತಿರುಗಿ ಒಂದೇ ಪ್ರಾರ್ಥನೆ, ಅಲ್ಲಿ ತಕ್ಷಣವೇ ಉತ್ತರ. Hallelujah. Hallelujah. God sends a word. ದೇವರೊಂದು ಮಾತನ್ನು ಕಳಿಸ್ತಾರೆ. He receives the word. ಆತ ಮಾತನ್ನು ಹೊಂದಿಕೊಂಡು, Amen, and he prays. ಹಾಗೆ ಆತನು ತಿರುಗಿ ಗೋಡೆಯ ಕಡೆ ಪ್ರಾರ್ಥನೆ ಮಾಡ, ದೇವರೇ ನನ್ನನ್ನು ಜ್ಞಾಪಕ ಮಾಡಿ ಅಂದ. Lord, you are a God of compassion. ದೇವರೇ ನೀವು ಕನಿಕರವುಳ್ಳ ದೇವರು ತಾನೇ. நீங்க எனக்காக யாவையும் செய்கிறவர் இல்ல. ನನಗೋಸ್ಕರ ಎಲ್ಲವನ್ನೂ ಮಾಡುವ ಆತನಲ್ಲ. ஆண்டவருடைய உள்ள ஒரு 2-3 minutesல ಕರಗಿ ಬಿಡ್ಸಿ. ದೇವರ ಹೃದಯ 2 ನಿಮಿಷದಲ್ಲೇ ಕರಗೋಯ್ತು ರೀ. Hallelujah. 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 He is not ready to answer Isaiah. ರಾಜನು ಏಷಾಯನಿಗೆ ಉತ್ತರ ಕೊಡುವುದಕ್ಕಿಲ್ಲ. Amen. ಅಷ್ಟು ಜಲ್ದಿ ಪ್ರೇಯರ್, ಅಷ್ಟು ಬೇಗ ಪ್ರಾರ್ಥನೆ ಮಾಡ್ದ. ಈತ ಪ್ರೇಯರ್ ಮಾಡಿದಾಗ ದೇವರು ಇವನಿಗೆ ಉತ್ತರ ಕೊಡಂಗಿಲ್ಲ. ಅಯ್ಯೋ, ಅಲ್ಲಿ ಏಷಾಯ ಇರಿ. ಈತನು ಪ್ರಾರ್ಥನೆ ಮಾಡಿದ ನಂತರ ದೇವರು ಈತನಿಗೆ ಉತ್ತರ ಕೊಡುವುದಕ್ಕಿಂತ ಮುಂಚೆ ಅಲ್ಲಿ ಏಷಾಯನಿಗೆ ಉತ್ತರ ಕೊಡ್ತಿದ್ದಾರೆ. ಏಷಾಯ ನಿಲ್ಲು, ಕೊಂಚ ಏಷಾಯ ಬೇಗ ನಿಲ್ಲು. Amen. Go back to him. ಹಿಂತಿರುಗಿ ರಾಜನ ಬಳಿ ಹೋಗು. Tell him ಆತನಿಗೆ ಹೇಳು, that I have added 15 more years. ಇನ್ನು 15 ವರ್ಷ ನಿನಗೆ ಸೇರಿಸಿದ್ದೇನೆ. எவ்வளவு பேர் சொல்றீங்க? ಎಷ್ಟು ಜನ ಹೇಳ್ತೀರಾ? ஆமென். நீ யார் இடத்துல ஜெபம் பண்ண வெச்சுக்க வேண்டாயா. நீ ஜெபித்தால ஆண்டவர் அற்புதம் செய்றார். ನೀ ಯಾರ ಬಳಿನೂ ಹೋಗಿ ನೀ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಬೇಕಿಲ್ಲ. ನೀ ಪ್ರಾರ್ಥನೆ ಮಾಡಿದ್ರೇನೆ ದೇವರು ಕೇಳ್ತಾರೆ. What was the prayer ಅಂಗ? ಪ್ರಾರ್ಥನೆಯಲ್ಲಿ ಏನಿತ್ತು ರೀ? Remember me, Lord. ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿ. Remember me. ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿ. Hallelujah. 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 ಇದೆಲ್ಲ ಓದಿದ್ಮೇಲೆ ನಾನು ಅನ್ಕೊಂಡೆ, I understood. ನನಗೆ ಅರ್ಥ ಆಯ್ತು. Nothing can stop my prayer. ನನ್ನ ಪ್ರಾರ್ಥನೆಯನ್ನು ಏನು ನಿಲ್ಸಕ್ಕಾಗಲ್ಲ. I myself can change my situation in prayer. ನಾನು ಪ್ರಾರ್ಥನೆಯ ಮೂಲಕ ನನ್ನ ಪರಿಸ್ಥಿತಿಯನ್ನು ನಾನೇ ಬದಲಾಯಿಸಬಹುದು. Amen. Hallelujah. 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 ಕೊಳ್ಳ ಮರಿ ಮುಂಜೆ ತೂಕಿನ ಪೈಟಾರ ಅವರು. ಮಗು ತರ ಒಂದು ಮುಖ ಇಟ್ಕೊ ಹೋಗ್ಬಿಟ್ರು ಅವರು. ಮುಖನ ಇಟ್ಕೊಂಡು ಹೋಗ್ಬಿಟ್ರು. ಮುದ್ದು ಮುಖ ಇಟ್ಕೊ ಹೋಗ್ಬಿಟ್ರು. ಆಂಡವರಿಗೆ ಬಾತಟ್ಟೆ ದೇವರು ಅದನ್ನು ನೋಡ್ಬಿಟ್ಟು, ಏಷಾಯ ಬಾ, ಇನ್ನೊಂದ್ ಸ್ವಲ್ಪ ಬಾ. Hallelujah. Hallelujah. ನೀ வெளிய போனா ಏಷಾಯ, ನೀ ಹೊರಗಡೆ ಹೋಗ್ಬಿಟ್ರೆ you will say declare Ezekiel is going to die in. ನೀ ಹೊರಗಡೆ ಹೋಗಿ ಘೋಷಿಸ್ಬಿಡ್ತೀಯಾ, ಇನ್ನೇನು ಎಜೆಕಿಯನ ಸತ್ತೋಗ್ತಾನೆ ಅಂತ. ಪ್ರವಾದನೆ ಸುಳ್ಳಾಗ್ಬಿಡಬಾರದು. ಪ್ರವಾದನೆ ಸುಳ್ಳಾಗ್ಬಿಡಬಾರದು. அப்படியே ಬಂದ್ಬಿಡು, ಹಂಗೆ ಒಳಗೆ ಅಲ್ಲೇ ಬಂದ್ಬಿಡು. ಅದ್ ನೋಡ್ಕೊಳ್ಳೋಣಪ್ಪ, ಬಾ ಆಮೇಲೆ ನೋಡ್ಕೊಳ್ಳೋಣ. ದೇವ್ರೆ ಇವಾಗ ಹೇಳ್ಬಿಟ್ಟಿದ್ದೀನಲ್ಲ ಪ್ರವಾದನೆ. ದೇವ್ರೆ ಈಗ ಪ್ರವಾದನೆ ಹೇಳಿದ್ನಲ್ಲ, ನೀನ್ ಹೇಳಿದ್ಮೇಲೆ ಅದು ನೆರವೇರ್ತದಿಲ್ಲ. ನೀವ್ ಹೇಳಿದ್ಮೇಲೆ ನೆರವೇರತ್ತಲ್ಲ. ಅವ್ನ ಮುಖ ನೋಡಕ್ಕಾಗ್ತಿಲ್ಲಪ್ಪ. ಅವ್ನ ಮುಖ ನೋಡಕ್ಕಾಗ್ತಿಲ್ಲ ಬಾ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ?